ಶಿವಯೋಗ ಸಾಧನದಿಂದ ಏನದಂತಂದರೆ ಇಷ್ಟಲಿಂಗವನ್ನು ಅಂಗೈಯಲ್ಲಿ ಹಿಡ್ಕೊಂಡು ಆ ಏಕದೃಷ್ಟಿಯಿಂದ ನೋಡ್ತಿರ್ತಕ್ಕಂಥ ಒಂದು ಶಕ್ತಿ ಎನರ್ಜಿ ನಮ್ಮಲ್ಲಿ ಬರ್ತದೆ. ಅದೇ ಸಾಧನೆ. ಸಾಧನೆ ಅಂದರೆ ಒಂದೇ ಸತಿ ಬರೋದಲ್ಲ. ಇಷ್ಟಲಿಂಗವನ್ನು ಹಿಡ್ಕೊಂಡು ಪ್ರತಿನಿತ್ಯಲು ದಿನಾಲು ಸಾಧನೆಯಲ್ಲಿ ಹೋದಾಗ ನಮಗೆ ಯೋಗ ಅಂತ ಮಾಡ್ತೀವಿ. ಯೋಗ ಅಂತ ಮಾಡಿದಾಗ ನಮಗೆಲ್ಲ ಯೋಗಗಳು, ಈಗೆಲ್ಲ ಅನೇಕ ಯೋಗಗಳದಾವೆ. ಅದು ಅಂಥ ಯೋಗಗಳನ್ನು ನಾವು ಸಾಧನೆ ಮಾಡಿಕೊಂಡಾಗ ನಮಗೆ ಎನರ್ಜಿ ಸಿಗ್ತದೆ. ನಮ್ಗೆ ಎನರ್ಜಿ ಹ್ಯಾಂಗೆ ಕ್ರಿಯೇಟ್ ಆಗಬೇಕಪ್ಪ ಅಂತಂದರೆ ಪ್ರತಿನಿತ್ಯಲು ಸಾಧನೆಯಿಂದ ಯೋಗ ಮಾಡಿದಾಗ ಮಾತ್ರ ಎನರ್ಜಿ ಕ್ರಿಯೇಟ್ ಆಗ್ತದೆ. ನಾವು ಈ ಶಿವಯೋಗವನ್ನು ನಾವು ಮಾಡಬೇಕು ಹೆಂಗೆ ಅಂತಂದರೆ ಇಷ್ಟಲಿಂಗವನ್ನು ಪ್ರತಿನಿತ್ಯಲೂ ನಾವು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಇಷ್ಟಲಿಂಗವನ್ನು ಪೂಜೆ ಮಾಡಿದ್ರೆ ನಮಗೆ ಶಿವಯೋಗ ಸಾಧನೆ ಸಿಗ್ತದೆ. ಅದಕ್ಕೆ ಒಂದು ಬ್ರಾಹ್ಮಿ ಮುಹೂರ್ತ ಅಂತಿದೆ. ಬೆಳಗ್ಗಿನ ಜಾವದಲ್ಲಿ 4:15 5:00ವರೆಗೂ 6 ಗಂಟೆವರೆಗೂ ಸಮಯ ಇರ್ತದೆ. ಅಂತಹ ಸಮಯದಲ್ಲಿ ಶಿವಯೋಗ ಸಾಧನೆ ಮಾಡಿದ್ರೆ ನಮಗೆ ಮುಕ್ತಿ ಮತ್ತು ಸನ್ಮಾರ್ಗದ ದಾರಿಯನ್ನು ಸಿಗ್ತದೆ ಅಂತ ಹೇಳ್ತದೆ ಶಿವಯೋಗ ಸಾಧನೆಯಲ್ಲಿ. ಅದಕ್ಕೆ ಈಗ ಯುವಕರು ಏನಾಗಿದೆ ಅಂತಂದರೆ ಎಲ್ಲ ಸಾಧನೆಗಳು ಬಿಟ್ಟಿದ್ದಾರೆ. ಏನಾಗಿದೆ ಅಂದರೆ ದುಶ್ಚಟಕ್ಕೆಲ್ಲ ಬಲಿಯಾಗಿ ಬಿಟ್ಟಿದ್ದಾರೆ ಇವತ್ತು. ಆ ದುಷ್ಟ ಚಟಗಳಿಂದ ನಾವು ಹೊರಗೆ ಬರಬೇಕಂದ್ರೆ ಶಿವಯೋಗ ಸಾಧನೆ ನಮಗೆ ಅವಶ್ಯಕತೆ ಅದ. ಅಂಥ ಅವಶ್ಯಕತೆಯನ್ನು ನಾವು ಪ್ರಚಾರವನ್ನು ಮಾಡ್ಕೊತ ಹೋದಾಗ ಮಾತ್ರ ನಮ್ಮ ಈ ಯುವಕರಿಗೆ ಏನದಪ್ಪ ಅಂದ್ರೆ ಒಂದು ಒಳ್ಳೆಯ ದೃಷ್ಟಿ, ಒಳ್ಳೆಯ ಸಾಧನೆ, ಒಳ್ಳೆಯ ಗುರಿ ಮುಟ್ಟಕ್ಕೆ ಸಾಧನೆ ಅದ. ಅದಕ್ಕೆ ಅಂಥ ಯುವಕರು ಸಹಿತ ಇವತ್ತಿನ ದಿನ ಏನದಂದರೆ ಎಲ್ಲ ದುಶ್ಚಟವನ್ನು ಬಿಟ್ಟು ಇವತ್ತಿನ ದಿವಸ ಶಿವಯೋಗ ಸಾಧನೆಗೆ ಗುರುಮುಖದಿಂದ ತಿಳ್ಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡೋದಕ್ಕಂತ ನಮ್ಮ ಧರ್ಮ, ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಉಳಿತದ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಭಾಳ ಸಂತೋಷ ಅನ್ನಿಸ್ತದ. ಯಾಕಂದರೆ ಇಷ್ಟಲಿಂಗ ಪೂಜೆ ಮಾಡ್ತಕ್ಕಂಥವ್ರಿಗೆ ಇವತ್ತಿನ ದಿನ ಕಂತು ಇಡೋರೇ ಸಿಗಲಾರ್ದಂಥ ಪರಿಸ್ಥಿತಿಯಲ್ಲಿನೂ ಸಹಿತ ಇಂಥ ಒಂದು ಹಳ್ಳಿಯಲ್ಲಿ ಯಜಮಾನ್ರು ಏನದಪ್ಪ ಅಂದ್ರೆ ಬಹಳ ವರ್ಷಗಳಿಂದ ಇಷ್ಟು ವಯಸ್ಸಿನಲ್ಲಿ ಸಹಿತ ಇಷ್ಟು ಸುಂದರವಾಗಿ ಅದಕ್ಕೆ ಏನೆಲ್ಲವನ್ನು ಕೊಡಬೇಕನ್ನೋದನ್ನು ಕೊಟ್ಟು ಇಷ್ಟಲಿಂಗದಲ್ಲಿ ಒಂದು ಶಕ್ತಿ ಎನರ್ಜಿ ಬರಬೇಕಾದ್ರೆ ಅದಕ್ಕೆ ಏನು ಹಾಕಬೇಕು ಅದನ್ನೆಲ್ಲನ ಹಾಕಿ ನೀವು ಮಾಡ್ತಾಯಿದ್ದೀರಿ. ಆದರೆ ಈ ಕಸುಬು ಮಾಡ್ತಕ್ಕಂಥವ್ರು ಈಗಿನಲ್ಲಿ ಬಹಳಷ್ಟು ಜನ ಡೂಪ್ಲಿಕೇಟ್ ಅನ್ನೋದು ನಾವು ನೋಡಿದ್ದೀವಿ. ಆದರೆ ಒರಿಜಿನಲ್ ಯಾರು ಮಾಡ್ತಾರೆ ಅನ್ನೋದು ನಮಗೆ ಈಗ ಗೊತ್ತಾಯ್ತದೆ. ಯಾಕಂದರೆ ನಮ್ಮ ಕಣ್ಣಾರೆ ಕುಂತು ಅದಕ್ಕೆ ಏನೆಲ್ಲ ಹಾಕ್ಬೇಕನ್ನೋದನ್ನು ಒಬ್ಬ ವ್ಯಕ್ತಿ ಜೀವನಕ್ಕೆ ಊಟಕ್ಕೆ ಏನು ಬೇಕು ಅನ್ನೋದು ಅವಶ್ಯಕತೆ. ಬರೀ ಒಂದು ರೊಟ್ಟಿ ಕೊಟ್ಟರೆ ಆಗೋದಿಲ್ಲ, ಒಂದು ಪಲ್ಯ ಕೊಟ್ಟರೆ ಆಗೋದಿಲ್ಲ. ಅವನು ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕಂದ್ರೆ ಏನು ಕೊಟ್ಟರೆ ಹೊಟ್ಟೆ ತುಂಬ್ತದಂತಂದ್ರೆ ಎಲ್ಲ ಸಣ್ಣದನ್ನಾಗಿ ಕೊಟ್ಟಾಗ ಅವನು ಸಂತೃಪ್ತವಾಗಿ ಊಟ ಮಾಡ್ತಾನೆ. ಹಂಗೆ ಇಷ್ಟಲಿಂಗದಲ್ಲಿ ನೀವು ಅದು ಏನೆಲ್ಲ ಹಾಕಿದರೆ ಅದಕ್ಕೆ ಶಕ್ತಿ ಮತ್ತು ಎನರ್ಜಿ ಬರ್ತದೆ ಅನ್ನೋದನ್ನು ತಿಳ್ಕೊಂಡು ಅದೆಲ್ಲವನ್ನು ಹಾಕಿ ಪ್ರತಿಯೊಬ್ಬ ಭಕ್ತಿ ಇಷ್ಟಲಿಂಗ ಪೂಜೆ ಮಾಡೋವನು ತನ್ನ ಸುಖ, ಶಾಂತಿ, ನೆಮ್ಮದಿಯನ್ನು ಅವನ ಎನರ್ಜಿಯನ್ನು ತಗೊಳ್ಳಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಮಾಡ್ತಾಯಿದ್ದೀರಿ. ಭಾಳ ಖುಷಿ ಅನ್ನಿಸ್ತದೆ. ಈ ಪರಂಪರೆಯನ್ನು ನೀವು ಮುಂದುವರ್ಸ್ಕೊಂಡು ಹೊಂಟಿದ್ದೀರಿ. ಎಷ್ಟೇ ನೌಕರಿ ಮಾಡಲಿ, ಹಣ ಗಳಿಸಲಿ, ದುಡ್ಡು ಗಳಿಸಲಿ, ಏನೇ ಗಳಿಸಿದರೂ ಸಹಿತ ಆದರೆ ನಮ್ಮ ಪಾರಂಪರೆ ಎಂದೂ ಬಿಡಬಾರ್ದು ಅನ್ನೋದನ್ನು ನೀವು ಉಳಿಸ್ಕೊಂಡು ಹೊಂಟಿದ್ರಿ. ಇದು ನಿಜವಾದ ಗ್ರೇಟು. ಅದಕ್ಕೆ ಇದನ್ನು ಕಂಟಿನ್ಯೂ ಹಂಗೆ ಉಳಿಸ್ಕೊಂಡು ಹೋಗ್ರಿ. ಭಗವಂತನ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತೇಳಿ ತಿಳಿಸಿ, ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಗುಳುಬಾಳ ಮೂಲ ಮಠ ನಮ್ಮದೇನದಪ್ಪ ಅಂದ್ರೆ ಹುಬ್ಬಳ್ಳಿಯಲ್ಲಿದೆ. ನಾವು 2ನೇ ಗುರುಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ವಿ. ನಮ್ಮ ದೊಡ್ಡ ಗುರುಗಳ ಹೆಸರು ಮೂಲ ಗುರುಗಳು ರಾಮಲಿಂಗೇಶ್ವರ ಮಹಾಸ್ವಾಮಿಗಳು. ನಮಗೆ ಅಧಿಕಾರ ಕೊಟ್ಟಂಥವ್ರು ಹುಚ್ಚೇಶ್ವರ ಮಹಾಸ್ವಾಮಿಗಳು. ಈಗ ನಮಗೆ ಅವರ ಹೆಸರಿಟ್ಟು ಮರಿ ಹುಚ್ಚೇಶ್ವರ ಮಹಾಸ್ವಾಮಿಗಳು ಅಂತ ಹೆಸರಿಟ್ಟು ಹೋಗಿದ್ದಾರೆ. ಅದೇ ಹೆಸರಿನಲ್ಲಿ ನಾವು ಅಧಿಕಾರವನ್ನು ಸ್ವೀಕಾರ ಮಾಡಿ ಮಠದ ಬಗ್ಗೆ ಅನಾಥಾಶ್ರಮವನ್ನು ಮಾಡಿದ್ದೀವಿ, ಶಿಕ್ಷಣನ ಆಡಿದ್ದೀವಿ. ಇದೆಲ್ಲವನ್ನು ನಡೆಸ್ಕೊಂಡು ಹೊಂಟಿದೆ. ಅನೇಕ ಭಕ್ತರು ಸಹಾಯ ಸಹಕಾರದೊಂದಿಗೆ ನಮ್ಮ ಮಠ ನಡೆದದ. ನಮ್ಮ ಮಠಕ್ಕೆ ಯಾವುದೇ ಥರದ ಆಸ್ತಿ ಇಲ್ಲ, ಭಕ್ತರೇ ಒಂದು ಆಸ್ತಿ. ಜೋಳಿಗೆ, ಶ್ರಮ, ಶಕ್ತಿ, ಗುರುವಿನ ಆಶೀರ್ವಾದ ಇದೇ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಠ ಪರಂಪರೆ ನಡ್ಕೊಂಡು ಹೊಂಟಿದೆ. ಅದಕ್ಕೆಲ್ಲ ಗುರುಗಳ ಆಶೀರ್ವಾದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಧನ ಲಿಂಗದಿ ನೋಡು. ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು.
ಚಂದ ಇದೆ, ಭಾಳ ಕ್ಲಿಯರ್ ಇದೆ. ಯಾಕಂತಂದ್ರೆ ಎನರ್ಜಿ ಬಂದಾಗ ಅಲ್ಲಿ ಶಕ್ತಿ ತೋರಿಸ್ತದೆ. ಈಗಲೇ ಇಷ್ಟು ಕಾಣ್ತದೆ ನೋಡಿ ಮಠ ಎಲ್ಲ ಚೆನ್ನಾಗಿದೆ, ಭಾಳ ಖುಷಿ ಆಯಿತು.